ಸೊ ಇವತ್ತು ಮತ್ತು ನಾಳೆ ನಿಮಗೆ ಇದೇ ಟೈಪಿನ ವ್ಯೂ ಪಾಯಿಂಟ್ಸು ಸುಮಾರು ಸಿಗ್ತದೆ. ಅಲ್ಟಿ ವ್ಯೂ. ಇಲ್ಲಿ ಒಂದು ಡ್ರಾಬ್ಯಾಕ್ ಅಂತ ಹೇಳಿದರೆ ನಾನು ಎಷ್ಟು ರೆಕಾರ್ಡ್ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ, ಆಗದಿಂದ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಈಗ ನಾವು ಇನ್ನೊಂದು ಹೇರ್ಪಿನ್ ಕರ್ವ್ಸ್ ಉಂಟು ನೋಡಿ, 2/43. ಈಗಷ್ಟೇ ನಾವೊಂದು 25th ಅದಷ್ಟು ಕಂಪ್ಲೀಟ್ ಮಾಡಿ ಈಗ ಇನ್ನೊಂದಕ್ಕೆ ಎಂಟ್ರ್ ಆದೆವು ನೋಡಿ. ಹೇರ್ಪಿನ್ ಕರ್ವ್ ಸರಿ ಕಾಣ್ತದೆ. ನಾವು ಹೀಗೋಗಿ ಹಾಗೆ ಇಳಿದು ನೋಡಿ, ಅಲ್ಲೆಲ್ಲ ಫುಲ್ ಹೇರ್ಪಿನ್ ಕರ್ವ್ಸ್. ಸೊ ಹಾಗೆ ಇಳಿದೀಗ ಕೆಳಗೆ ಹೋಗ್ತಿದ್ದೇವೆ. ಊಟಿ ಸಿಟಿ ಎಕ್ಸಿಟ್ ಆದಾಗ ಫುಲ್ ಇದೇ ಟೈಪಿನ ಗ್ರೀನರಿ ಸಿಗ್ತದೆ. ಎಕ್ಸ್ಪೆಕ್ಟಿಂಗ್ ಇದೇ ಟೈಪ್ ಸಿಗ್ತದೆ ಅಂತ. ಸೊ ಫಸ್ಟಿಗೆ ಏನೋ ಒಂದು ವ್ಯೂ ಪಾಯಿಂಟ್ ಉಂಟು ಇಲ್ಲಿ ಗೂಗಲಲ್ಲಿ ರ್ಯಾಂಡಮ್ ಆಗಿ ಹುಡುಕುವಾಗ ಸಿಕ್ಕಿತು. ಓಹ್ ನೈಸ್. ವರ್ಸಿಸ್ ನೆಕ್ಸ್ಟ್ ಅದೇ ಅಲ್ಲಿ ಒಂದು ವ್ಯೂ ಪಾಯಿಂಟಿಗೆ ಹೋಗಿ ಮತ್ತೆ ಅಲ್ಲಿ ಇನ್ನೊಂದು 2-3 ಪ್ಲೇಸ್ ಉಂಟು, ಅಲ್ಲಿಗೆ ಹೋಗುವ. ಎಸ್. ಲವ್ ಡೇಲ್ ಅಂತಂದು ರೈಲ್ವೆ ಟ್ರ್ಯಾಕ್, ನಮ್ಮ ಊಟಿ ಕೂರ್ನೂರು ರೈಲ್ವೆ ಟ್ರ್ಯಾಕ್ ಇದು ನೋಡಿ. ಜಸ್ಟ್ ಒಂದು ಅರೌಂಡ್ 2 kilometers ಫ್ರಮ್ ಊಟಿ ಸಿಟಿ. ಹಾಂ, ಕರೆಕ್ಟ್ ಕಾಣ್ತದೆ ನೋಡಿ ರೈಲ್ವೆ ಟ್ರ್ಯಾಕ್. ಇಟ್ಸ್ ಫುಲ್ ಪೈನ್ ಫಾರೆಸ್ಟ್. ಸೂಪರ್ ಬ್ಯೂಟಿಫುಲ್. ಸೊ ಇವತ್ತು ಮತ್ತು ನಾಳೆ ನಿಮಗೆ ಇದೇ ಟೈಪಿನ ವ್ಯೂ ಪಾಯಿಂಟ್ಸು ಸುಮಾರು ಸಿಗ್ತದೆ. ಅಲ್ಟಿ ವ್ಯೂ. ಇಲ್ಲಿಂದ ಹಿಡಿದು ಇಲ್ಲಿಂದ ಸಾಧಾರಣ 180 degrees ಫುಲ್ಲಿ ವ್ಯೂ. ವೆರಿ ನೈಸ್. ಸೊ ಇಲ್ಲಿ ಕೆಳಗೆ ಹೆಚ್ಚಾಗಿ ಆಗಿರುತ್ತೆ ಅಂತ ಹೇಳಿದರೆ ಇಲ್ಲಿ ಒಂದು ಟೀ ಎಸ್ಟೇಟ್ ಫ್ಯಾಕ್ಟ್ರಿ ಇರ್ತದೆ, ಸುತ್ತಲೇ ಎಸ್ಟೇಟ್. ಮತ್ತು ಅದೆಲ್ಲ ಮೇ ಬಿ ಅವರ ವರ್ಕರ್ಸಿನ ಕ್ವಾರ್ಟರ್ಸ್ ಹಾಗೆಲ್ಲ ಇರ್ತದೆ. ಇದು ಆ್ಯಕ್ಚುಲಿ ನಮ್ಮ ಮೇಯ್ನ್ ಇದಲ್ಲ ಲೊಕೇಶನ್ ಅಲ್ಲ, ಅದಕ್ಕೆ ಇನ್ನೂ 7 kilometers ಉಂಟು. ಹಾಗೆ ಇದು ಹೋಗುವಾಗ ಇಂಥದ್ದು ಸಿಕ್ಕಿದ್ದು. ವಾವ್, ದ ರೋಡ್ಸ್ ಆರ್ ಜಸ್ಟ್ ಬ್ಯೂಟಿಫುಲ್. ಒಂದು ನಾನು ನೋಟಿಸ್ ಮಾಡಿದೆ ಅಂತ ಹೇಳಿದರೆ, ತಮಿಳ್ನಾಡು ಬಂದ ನಂತರ ಇಲ್ಲಿ ರೋಡ್ಸ್ ಮಾತ್ರ ಸೂಪರ್ ಉಂಟು. ಈ ಒಂದು ಸಿಂಗಲ್ ಲೈನ್ ಆದರೂ ಸಹ ರೋಡ್ ಮಾತ್ರ ಸೂಪರ್ ಉಂಟು. ಓಕೆ, ವಿ ಹ್ಯಾವ್ ಅ ಸಿಚುವೇಶನ್ ಹಿಯರ್. ಅನ್ವೇಷ್ನ ಗಾಡಿ ಬಂದು ಬಿದ್ದಿದೆ ಅಂತಂದು ಕೇಳಿ ಬಂತು ಸುದ್ದಿ. ಎಲ್ಲಿ ಅಂತ ಹೇಗೆ ಗೊತ್ತಿಲ್ಲ, ಈಗ ಹೋಗಿ ನೋಡಬೇಕು. ಸೊ ಅನ್ವೇಷ್ನ ಗಾಡಿ ಚೂರು ದಮ್ಮ ಕಟ್ಟಿದಾಗಿ ಬಂದು ಬಿತ್ತಂತೆ. ಇದು ಪೆಟ್ರೋಲ್ ಒಂದು ಓಪನ್ ಮಾಡ್ತಾರಿತ್ತು. ಆಲ್ಟಿಟ್ಯೂಡ್ ಸಿಕ್ನೆಸ್. ಅವು ವ್ಯಾಕ್ಯೂಮ್ ಕ್ರಿಯೇಟ್ ಆಪನತ್ತೆ ಟ್ಯಾಂಕದಲ್ಲಿ ಏರ್ ಪ್ರೆಷರ್ ಅಂದಾದು ಏರ್ ಲೈನ್ ಚೋಕಾಯಿನ ಅಂದು. So the air unnanaga popuji. Yes, so we'll continue again. ವೆದರ್ ಆ್ಯಕ್ಚುಲಿ ಇವತ್ತು ಗೂಗಲ್ನ ಪ್ರಕಾರ 95% ಪ್ರೆಡಿಕ್ಷನ್ ಉಂಟು. ಯಾಕೋ ಅಲ್ಲಿ ನೋಡುವಾಗ ಮಳೆ ಬರುವ ಮೋಡದ ಹಾಗೆ ಉಂಟು. ಇದೆಲ್ಲ ಮಧ್ಯಾಹ್ನ ನಂತರ ಮಳೆ ಇರುವ ಚಾನ್ಸ್ ಉಂಟು, ಎಲ್ಲ ಸಾಧ್ಯತೆಗಳು ಉಂಟು. ಹೌದು. ಹಾಗೆ ಇವತ್ತು ನಾವು ಸ್ವಲ್ಪ ಬುದ್ಧಿವಂತರು, ರೈನ್ಕೋಟಲ್ಲಿ ಇಟ್ಕೊಂಡು ಬಂದಿದ್ದೇವೆ. ನಿನ್ನೆ ಅದು ಎಕ್ಸ್ಪೀರಿಯನ್ಸ್ ಸಾಕಾಯಿತು. 2.5 ಗಂಟೆ ಬಾಕಿಯಾಗಿ ಹೋಟೆಲಲ್ಲಿ. ಇನ್ನು ವ್ಯೂ ಪಾಯಿಂಟಿಗೆ 1.5 kilometer ಉಂಟು. ಇಲ್ಲೇನೋ ವ್ಯೂ ಪಾಯಿಂಟ್ ಉಂಟು ನೋಡಿ, ಗೆಡ್ಡೈ ಅಂತೆ. ಪ್ರೊನೌನ್ಸಿಯೇಷನ್ ಎಂತ ಗೊತ್ತಿಲ್ಲ ಕರೆಕ್ಟಾಗಿ. ಈ ಪ್ಲೇಸಸ್ ಅಲ್ಲೆಲ್ಲ ನೋಡಿ ಟ್ರಾಫಿಕ್ ಕಮ್ಮಿ ಉಂಟು.
ಆ್ಯಕ್ಚುಲಿ ನಾವು ಪಿಕ್ ಮಾಡಿದ ಪ್ಲೇಸಸ್ ಹಾಗೆ ನಮಗೆ ಡೌಟ್ ಇತ್ತು ಇಲ್ಲಿ ಪಕ್ಕ ಇದು ರಶ್ ಇರ್ತದೆ ಅಂತ, ಯಾಕೆಂದರೆ ಹೋಟೆಲ್ ಬುಕ್ಕಿಂಗ್ಸ್ ನೋಡೋಗ್ಲೇ ನಮಗೆ ಗೊತ್ತಾಯಿತು ರಶ್ ಇರ್ತದೆ ಅಂತ. ಹಾಗೆ ನಾವು ನಮ್ಮ ಪ್ಲೇಸಸ್ ಕೂಡ ಸೆಲೆಕ್ಟ್ ಮಾಡೋ ಹಾಗೆ ಊಟಿ ಟೌನ್ ಒಳಗೆ ನಾವು ಯಾವುದೂ ಇಟ್ಕೊಳ್ಳಿಲ್ಲ, ಎಲ್ಲ ಊಟಿಯಿಂದ ಹೊರಗಡೆ ಸ್ವಲ್ಪ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸಸನ್ನೇ ನಾವು ಪಿಕ್ ಮಾಡಿದ್ದು ಇವತ್ತು. ಹಾಗೆ ಹೋಪ್ಫುಲಿ ಇನ್ನು ಎದುರು ಸಹ ಹೀಗೆ ಟ್ರಾಫಿಕ್ ಇರೋದಿಲ್ಲ ಅಂತ ಅನಿಸ್ಕೊಳ್ತಾನೆ. ವಾವ್. ಸೊ ಇಲ್ಲಿ ಒಂದು ಡ್ರಾಬ್ಯಾಕ್ ಅಂತ ಹೇಳಿದರೆ ನಾನು ಎಷ್ಟು ರೆಕಾರ್ಡ್ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ಆಗದಿಂದ ರೆಕಾರ್ಡ್ ಮಾಡ್ತಾ ಇದ್ದಾನೆ, ಎಷ್ಟು ಅದು ನೋಡಿದನ್ನೇ ನೋಡಿ ನಿಮಗೆ ಬೋರ್ ಆಗ್ತದೆ ನನಗೆ ಗೊತ್ತಿಲ್ಲ. ಬಟ್ ಐ ವಾಂಟ್ ಟು ರೆಕಾರ್ಡ್ ದಿಸ್. ಹಾಗೆ ಇದೆಲ್ಲ ನಿಮ್ಮದು ಮಳೆ ಮೋಡ ಎದುರಿದೆಲ್ಲ ಈಗ ಒಂದು ದೊರಕುತ್ತದೆ ಮಳೆ ಚೂರೊತ್ತಲ್ಲಿ, ನೆಕ್ಸ್ಟ್ ಲೆವೆಲ್. ಪ್ರೈವೇಟ್ ಪ್ರಾಪರ್ಟಿ. ನಾನು ಫಸ್ಟ್ ನೋಟ್ ಮಾಡಿದ ವ್ಯೂ ಪಾಯಿಂಟ್. ಸೊ ಇಲ್ಲೇ ನಿಲ್ಲಿಸ್ಬೇಕಷ್ಟೇ ಈಗ. ರೋಡ್ ಹೀಗೆ ಹೋಗಿ ಟ್ವಿಸ್ಟಿಯಾಗಿ ಹೋಗ್ತದೆ. and some good corners. ಓಕೆ, ಸೊ ಇಲ್ಲಿ ನೋಡ್ಬೋದು ಒಂದು ಪರ್ಪಲ್ ಕಲರ್ ಒಂದು ಹೂ ಉಂಟು ನೋಡಿ, ಚಾಮರಾಜ್ ಟೀ ಸೆಂಟರ್ ಅಂತ ಇದು. ವಾವ್, ಈ ಹೂಲ ಕಲರ್ ನೋಡಿ, ಫುಲ್ ಪರ್ಪಲ್. ಚಾಮರಾಜ್ ಫ್ಯಾಕ್ಟ್ರಿ. ರಾಮಯ್ಯ ಬ್ರಿಡ್ಜ್ ಅಂತೆ, ಡ್ಯಾಮ್ ನೋಡಿ ಏನು, ಬಟ್ ನೀರು ಬಿಡಲಿಲ್ಲ. ಕರೆಕ್ಟ್, ಸೂಪರ್ ಉಂಟು ಮಾತ್ರ. ಇಲ್ಲಿ ಸುಮಾರು ಹೇರ್ಪಿನ್ ಟರ್ನ್ಸ್ಗಳುಂಟು. ಈಗಷ್ಟೇ 15 ಹೇರ್ಪಿನ್ ಆಯಿತು, ಈಗ ಇನ್ನೊಂದು ನೆಕ್ಸ್ಟ್ 34 ಉಂಟು. ಎಸ್, ಸೊ ವಿ ಆರ್ ಅಟ್ 25th ನಾವು. 24 more to go. ಈಗ ನಾವು ಇನ್ನೊಂದು ಹೇರ್ಪಿನ್ ಕರ್ವ್ಸ್ ಉಂಟು ನೋಡಿ, 2 out of 43. ಈಗಷ್ಟೇ ನಾವೊಂದು 25th ಅದಷ್ಟು ಕಂಪ್ಲೀಟ್ ಮಾಡಿ ಈಗ ಇನ್ನೊಂದಕ್ಕೆ ಎಂಟ್ರ್ ಆದೆವು. ಸೊ ಇದು ಹೇಗಂತ ಹೇಳಿದರೆ, ಹೀಗೆ ಒಂದು ಕರ್ವ್ಸ್ ಉಂಟು, ಅಲ್ಲಿ ಆ್ಯಕ್ಚುಲಿ ಒಂದು ವ್ಯೂ ಪಾಯಿಂಟ್ ಆಗಿ ಉಂಟು, ಒಂದು ಭಾರಿ ಒಳ್ಳೆ ಇದು ವ್ಯೂ ಪಾಯಿಂಟ್. ಇನ್ನು ಸಾಧಾರಣ ಅಲ್ಲಿಗೊಂದು 9.5 ಕಿಲೋಮೀಟ್ರ್ ಉಂಟು. ಎಸ್, ಸೊ ದಿಸ್ ರೋಡ್ ಈಸ್ ಗೋಯಿಂಗ್ ಟು ಬಿ ಬ್ಯೂಟಿಫುಲ್. ಬನ್ನಿ ಎಂಜಾಯ್ ಮಾಡಿ ಇದನ್ನೆಲ್ಲ. ಸೊ ದಿಸ್ ಇಸ್ ದ ವ್ಯೂ ಪಾಯಿಂಟ್ ನೋಡಿ ಹೇಗುಂಟು ಅಂತ. ವಾ, ಸೊ ಈ ಹಿಲ್ಲನ್ನು ನಾವೀಗ ಡಿಸೆಂಡ್ ಮಾಡಿ ಕೆಳಗಿಡಬೇಕು. There are around 43 hairpin curves which we are descending now. ಇದರ ಕೆಳಗೆ ಇಳಿದ ನಂತರ ಒಂದು ಡ್ಯಾಮ್ ಏನೋ ಇರಬೇಕು ಇಲ್ಲಿ. ಸೊ ಮಿಡ್ಲಲ್ಲಿ ಯಾವುದೋ ಒಂದು 2-3 ವ್ಯೂ ಪಾಯಿಂಟ್ಸ್ ಉಂಟು, ಅಲ್ಲಿ ಡೆಫಿನೆಟ್ಲಿ ಒಮ್ಮೆ ನಿಲ್ಲಿಸ್ತೇವೆ ನಾವು. ವಾಟ್ ಅ ವ್ಯೂ ನೋಡಿ. ನಾವು ಹೋಗುವ ರೋಡ್ ಕರೆಕ್ಟ್ ಕಾಣ್ತದೆ ಇಲ್ಲಿ ನೋಡಿ, ಚೂರು ಎದುರು ನಿಲ್ಲಿಸ್ತಾನೆ ಒಮ್ಮೆ ನೋಡಿ. ಹೇರ್ಪಿನ್ ಕರ್ವ್ ಸರಿ ಕಾಣ್ತದೆ. ನಾವು ಹೀಗೋಗಿ ಹಾಗೆ ಇಳಿದು ನೋಡಿ, ಅಲ್ಲೆಲ್ಲ ಫುಲ್ ಹೇರ್ಪಿನ್ ಕರ್ವ್ಸ್. ಸೊ ಹಾಗೆ ಇಳ್ದೀಗ ಕೆಳಗೆ ಹೋಗ್ತಿದ್ದೇವೆ.
ವಾಟ್ ಅ ವ್ಯೂ, ವಾಟ್ ಅ ವ್ಯೂ, ಬ್ಯೂಟಿಫುಲ್. ಆಯ್ತದಿರ್ತು ಅಪ್ಪನೆತ್ತ ನಾವ. ವಾಟರ್ಫಾಲ್ಸ್, ಗೆಡ್ಡೈ ವಾಟರ್ಫಾಲ್ಸ್ ಅಂತ ಇದೆ ಹೆಸರು. ಗೆಡ್ಡೈ ವಾಟರ್ಫಾಲ್ಸ್ ಒಳ್ಳೆ ನೀರು ಉಂಟು, ಅವರೇಜ್ ಅಂತರ ಏನಿಲ್ಲ. ಮತ್ತು ಜನರೆಲ್ಲ ಇಳಿದಿದ್ದಾರೆ ನೋಡಿ, ಒಳಗಡೆ ಇಳಿಬೋದು ಬೇಕಾದರೆ. ಇಲ್ಲಿ ನೋಡಿ ನಮ್ಮ ಬಾಯ್ಸ್ ಹೋಗ್ತಿದ್ದಾರೆ. ಸೊ ಜಸ್ಟ್ ಒಂದು ವ್ಯೂ ಪಾಯಿಂಟ್ ನಿಲ್ಲಿಸಿದೆ ಈ ಡ್ಯಾಮ್. ಇದು ಇಲ್ಲೊಂದು ಬೆಟರ್ ವ್ಯೂ ಉಂಟು ಇಲ್ಲಿಂದ. ಇಲ್ಲಿ ಒಂದು ಡ್ಯಾಮ್ ಉಂಟು, ಸೊ ಡ್ಯಾಮ್. ಸೊ ಇದೊಂದು ಪವರ್ ರಿಸರ್ವರ್ ಇದ್ದಾಗೆ. ಇಲ್ಲಿ ನೋಡಿ 4 ಲೈನ್ ಬರ್ತದೆ. 4 ಲೈನ್ ಬಂದು ಸ್ಪ್ಲಿಟ್ ಆಗಿ ಎಷ್ಟು ಫೋರ್ಸ್ ಇರ್ಬೋದು ಇಲ್ಲಿಂದ ನೀರು ಆ ಮೇಲಿಂದ ಹೀಗೆ ಕೆಳಗೆ ಇಳಿಬೇಕು ಅಂತ ಹೇಳಿದರೆ. ಇದೊಂದು ಆಲ್ಮೋಸ್ಟ್ ಒಂದು 90 ಡಿಗ್ರಿ ಇದ್ದಾಗೆ ಅಷ್ಟು ಸ್ಟೀಪ್ ಉಂಟಿದು. ಅಲ್ಲಿಂದ 5 ಚಾನಲಲ್ಲಿ ನೀರು ಬಂದು ಪವರ್ ಇದು ಟರ್ಬೈನ್ ತಿರುಗಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗ್ತದೆ. ವಾವ್. ಅದು ನೋಡು, ಸೈಡಲ್ಲಿ ನೋಡ್ಬೋದು, ಸ್ಟೆಪ್ಸ್ ನೋಡ್ಬೋದು ಅಲ್ಲಿ ಹೇಗೆ ಉಂಟು ಅಂತ. ಕ್ರೇಜಿ ಉಂಟು. ನಡ್ಕೊಂಡು ಹೋದವ ಲೆಜೆಂಡಲ್ಲಿ ಮೇಲವರೆಗೆ. ಅಲ್ಲಿ ಏನೋ ರೈಲ್ದ ಬೋಗಿ ಏನೋ ಇರಬೇಕಲ್ಲಿ ನೋಡಿ, ಮೇಲೆ ಏನೋ ಒಂದುಂಟು. ವಾವ್, ಸೂಪರ್. ಸೊ ಇಲ್ಲೇ ಕೆಳಗೊಂದು ಡ್ಯಾಮ್ ಉಂಟು. ಇವರು ಎಲ್ಲ ನಮ್ಮ ಟೀಮ್ ಹೋದರು ಎದುರು. ಸೊ ಅವರನ್ನು ಈಗ ಕ್ಯಾಚ್ ಮಾಡುವ ಬನ್ನಿ. ಓಕೆ, ಇದು ರಿಸರ್ವರ್ದು ಇನ್ನೊಂದು ಚೆಕ್ ಪೋಸ್ಟ್ ಅಂತ. ಹಾಂ ಹಾಂ open and mundu month podu. There's no sightseeing or anything down there. Shall we go back? Yeah, we'll go back. ಈ ಸ್ಪಾಟಿಂದ ನಾವೀಗ ರಿಟರ್ನ್ ಆಗ್ತಿದ್ದೇವೆ. ಅಲ್ಲಿ ಆ್ಯಕ್ಚುಲಿ ಎದುರು ಒಂದು ಚೆಕ್ ಪೋಸ್ಟ್ ಉಂಟು. ಅಲ್ಲಿಂದ ನಿಮಗೆ ಕೊಯಂಬತ್ತೂರಿಗೆ ಕನೆಕ್ಷನ್ ಉಂಟು. ಬಟ್ ಥಿಂಗ್ ಇಸ್ ಲೈಕ್ ಇದೇ ಫಾರೆಸ್ಟ್ ಟೈಪ್ ಇರ್ತದೆ ಅಲ್ಲಿ. ಹಾಗೆ ನಾವು ಕಂಟಿನ್ಯೂ ಮಾಡೋದಿಲ್ಲ, ನಾವು ನೆಕ್ಸ್ಟ್ ಲೊಕೇಶನಿಗೆ ಹೋಗ್ತಿದ್ದೇವೆ ಇಲ್ಲಿಂದ, ಕಿನ್ನಕೊರೈ ಅಂತ. ಸೊ ಈ ಪವರ್ ಹೌಸ್ ಇದು ಹೆಸರು ಎಂತ, ಕೆನಡಾ ಪವರ್ ಹೌಸ್ ಅಂತ. ಡ್ಯಾಮ್ನ ಹೆಸರು ರಾಮಯ್ಯ ಸಾಗರ್ ಡ್ಯಾಮ್ ಅಂತ. ಹಾಗೆ ಒಳ್ಳೆ ಪ್ಲೇಸು. 43 ನಮಗೆ 39 ಕವರ್ ಮಾಡಿದೆವು ಹೇರ್ಪಿನ್. ಲಾಸ್ಟ್ 4 ಮೋಸ್ಟ್ಲಿ ಇದಾದ ನಂತರ ನೆಕ್ಸ್ಟ್ ಬರೋದು. ಹಾಗೆ ಅದನ್ನು ನಾವು ಅನ್ಫಾರ್ಚುನೇಟ್ಲಿ ಕವರ್ ಮಾಡ್ತಾ ಇಲ್ಲ. ವಿ ವಿಲ್ ಹೆಡ್ ಟು ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ವಿಚ್ ಇಸ್ ಕಿನ್ನಕೊರೈ. ಸೊ ವಾಪಸ್ ರಿಟರ್ನ್ ಹತ್ತಿದ್ದೇವೆ. ಇಲ್ಲೀಗ
ಹೇರ್ಪಿನ್ ನಂಬರ್ 10ನಲ್ಲಿದ್ದೇವೆ. ಇದೊಳ್ಳೆ ವ್ಯೂ ಪಾಯಿಂಟ್ ಇತ್ತು ಇಲ್ಲಿ. ಹಾಗೆ ಎಲ್ಲ ಗಾಡಿಯನ್ನು ನಮ್ಮೆ ನಿಲ್ಲಿಸಿ ನೋಡಿ ನಮ್ಮ ಎಕ್ಸ್ಪಲ್ಸ್ ನಮ್ಮ ಅನ್ವೇಷ್ ಮುಖ ತಿರುಗಿಸಿ ಆಚೆ ಕೂತಿಯಾನೆ ಇಲ್ಲಿ. ನೆಕ್ಸ್ಟ್ ನಮ್ಮ ಗಿರೀಶ್ ಬಾಯಿ ಮತ್ತು ಮಧುದು ಫೋಟೋಶೂಟ್ ಆಗ್ತಾ ಉಂಟು ನೋಡಿ. ಅಲ್ಲಿ ಇಳ್ತದ್ದು ಅಲ್ಲೊಂದು ಕಾಣ್ಬೋದು ನಿಮಗೆ ಹೇರ್ಪಿನ್. ಸೊ ನೋಡಿ ಇಲ್ಲಿಂದ ನಾವು ಹತ್ತಿ ಬಂದದ್ದು ಈಗ. ನೋಡಿ ವ್ಯೂ ಹೇಗುಂಟು ನೋಡಿ, ಬ್ಯೂಟಿಫುಲ್ ವ್ಯೂ. ಸೊ ನೆಕ್ಸ್ಟ್ ನಾವು ಹೋಗ್ತಿರೋದು ಕಿನ್ನಕೊರೆ ಇಂದ ಪ್ಲೇಸ್. ಸೊ ಮೋಸ್ಟ್ ಪ್ರಾಬಲ್ ಅದು ಆ ಗುಡ್ಡೆಯಲ್ಲೆಲ್ಲೋ ಆಗ್ತದೆ, ಬಟ್ ದಾರಿ ಅದೇ ಮೇಲೆ ಹೋಗಿ ಮತ್ತೆ ಮೋಸ್ಟ್ಲಿ ಹಾಗೆ ಬರಬೇಕು. ಯಾ, ಹ್ಯಾವಿಂಗ್ ಫನ್ ಸೋ ಫಾರ್.